ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಅನುದಾನ ಬಳಕೆ ಮಾಡಿಕೊಂಡು ವಂಚನೆ ಮಾಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಆಗದೆ ಕೇವಲ ಮಾತಿನ ಸಾಧನೆಗಳು ಆಗುತ್ತಿವೆ. ಅಭಿವೃದ್ಧಿ ಕಾರ್ಯಗಳು ನಡೆದಿದೆ, ಆದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ವೇತಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಡಾಕ್ಟರ್ ಸುಧಾ ಹಾಲಕಾಯಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಎಜಿ ವರದಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕರ್ನಾಟಕ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಂದಾಗಿ ಪ್ರಗತಿಗೆ ಹಿನ್ನಡೆಯಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳುತ್ತಿದ್ದಾರೆ. ಈ ಕುರಿತು ಶ್ವೇತಪತ್ರ ಹೊರಡಿಸಲಿ ಎಂದು ಸುಧಾ ಹಾಲಕಾಯಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲ್ ಹಾಕಿದರು. ಪದೇ ಪದೇ ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸುವ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕುಟುಂಬ ಕಳೆದ 40 ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದು ಮಾಡಿರುವ ಸಾಧನೆಗಳೇನು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಮಾಡಲಾಗದೆ ಶಿಕ್ಷಣದ ಗುಣಮಟ್ಟ ಸಂಪೂರ್ಣ ಕುಸಿಯುವಂತೆ ಮಾಡುತ್ತಿದ್ದು ಇದು ಕಾಂಗ್ರೆಸ್ ಸಾಧನೆ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದ ದಿಶಾ ಸಭೆ ನಡೆಸದೆ ಕಾಲಹರಣ ಮಾಡುತ್ತಿರುವುದನ್ನ ಮತ್ತು ಸುಖ ಸುಮ್ಮನೆ ಪ್ರಧಾನಿ ಮತ್ತು ಬಿಜೆಪಿಯ ಮೇಲೆ ಟೀಕೆ ಮಾಡುವುದನ್ನ ಬಿಟ್ಟು ವಿಕಾಸಕ್ಕೆ ಬೇಕಾಗಿರುವ ಕೆಲಸಗಳತ್ತ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ಆರ್ಥಿಕ ಸ್ಥಿತಿಯಲ್ಲಿದ್ದು ಈಗ 3ನೇ ಆರ್ಥಿಕ ಸ್ಥಿತಿಯಲ್ಲಿದೆ ಇಡೀ ಜಗತ್ತಿನಲ್ಲಿ. ಇದಕ್ಕೆಲ್ಲ ಕಾರಣ ಅಂತಂದರೆ ನಾವು ಏನು ಒಂದು ವಿಷನ್ ಇಟ್ಕೊಂಡು ಗತಿಶಕ್ತಿ ಅಂತ ಏನು ಒಂದು ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರು ಆ ಹಿನ್ನೆಲೆಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ. ಗತಿ ಅಂತಂದರೆ ಸ್ಪೀಡು, ಶಕ್ತಿ ಅಂತಂದರೆ ಒಂದು ಸ್ಟ್ರೆಂತು. ಆ ಗತಿಶಕ್ತಿಯಲ್ಲಿ ಇವೆಲ್ಲ ಯೋಜನೆಗಳನ್ನು ಅವರು ತೊಗೊಂಡು ಬಂದುಬಿಟ್ಟು ಅದರ ಪ್ರಕಾರ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಈ ಥರ ಯಾವುದು ಇಂಪ್ಲಿಮೆಂಟೇಷನ್ ಆಗಿದೆ ಕಳೆದ 2 ವರ್ಷಗಳಲ್ಲಿ, ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಅವರು ಶ್ವೇತಪತ್ರ ಕೊಡಲಿ ಅಂತ ನಾನು ತಮ್ಮ ಮೂಲಕ ಅವರಿಗೆ ಕೇಳ್ಕೊತೀನಿ. ಟೆಕ್ಸ್ಟೈಲ್ ಪಾರ್ಕು 2023 ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಕೊಟ್ಟಿದ್ದರು. ಇವತ್ತಿನವರೆಗೂ ಇವರು ಅದರ ಸಲುವಾಗಿ ಏನು ಕೆಲಸ ಮಾಡಿದ್ದಾರೆ? ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅವರಿಗೆ ಬಂದಿಲ್ಲ. ಖರ್ಗೆ ಅವರು ಕಲ್ಯಾಣ ಕರ್ನಾಟಕದ ಕೊಡಲಿರಿ ಅವರು. ನಾವು ದೇಶದ ಅಲ್ಲ, ಒಂದು ನಿಮಿಷ ಸರ್, ನಾನು ಹೇಳ್ತೀನಿ, ಅದಾದಮೇಲೆ ನೀವು ಕೇಳಿ. ನಾವು ಪ್ರಿಯಾಂಕ್ ಖರ್ಗೆ ಅವ್ರು ಕೊಡ್ಬೇಕ್ರಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವ್ರು ಕೊಡಲಿರಿ. ಅವರು ಶಿಕ್ಷಕರು ನೇಮಕಾತಿ ಆಗ್ತಾಯಿಲ್ಲ. ಶಿಕ್ಷಕರು ವರ್ಗಾವಣೆ ಆದಮೇಲೆ ಶಿಕ್ಷಕರನ್ನ ವಾಪಸ್ಸು ಆ ವರ್ಗಾವಣೆ ಆಗಿದ್ದ ಜಾಗದಲ್ಲಿ ಶಿಕ್ಷಕರಿಗೆ ಕರ್ಕೊಂಡು ಬರ್ತಾ ಇಲ್ಲ. ಹೀಗಾಗಿ ನಮ್ಮ PUC ಮತ್ತು SSLC ರಿಸಲ್ಟ್ ಕಡಿಮೆ ಅಂಕಗಳಲ್ಲಿ ಬರ್ತಾ ಇದೆ. ಯಾವ ರೀತಿಯಿಂದ ನೋಡಿದ್ರೂ ಕಲ್ಯಾಣ ಕರ್ನಾಟಕ, ಸ್ಪೆಷಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಎಲ್ಲ ಕಟ್ಟಕಡೆಯ ಸ್ಥಾನದಲ್ಲಿದೆ. ಆದರಣೀಯ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಸಾಲ ಮಾಡಿದ್ರು ಅದನ್ನು ಉನ್ನತಿ ಸ್ಥಾನದಲ್ಲಿ ಒಯ್ದಿದ್ದಾರೆ. ಕೆಪೆಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಪೆಕ್ಸ್ ಇನ್ವೆಸ್ಟ್ಮೆಂಟಲ್ಲಿ ನಾವು 7 ವರ್ಷದಲ್ಲಿ ಡಬಲ್ ದ ಅಮೌಂಟ್ ನಮಗೆ ಬರುತ್ತೆ. ಮೊದಲು 5 ವರ್ಷದಲ್ಲಿ ಬರ್ತಾಯಿತ್ತು, ಈಗ 7 ವರ್ಷದಲ್ಲಿ ಬರುತ್ತೆ. ಸೊ 7 ವರ್ಷ ಹಿಂದೆ ನಾವು ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದೆಲ್ಲ ಈಗ ಡಬಲ್ ಆಗಿದೆ. ಬಟ್ ಕರ್ನಾಟಕದಲ್ಲಿ ಏನು ಆಗ್ತಾ ಇದೆ? ಅದು CAG ಅವರೇ ರಿಪೋರ್ಟ್ ಕೊಟ್ಟಿದ್ದಾರಲ್ರಿ. CAG ಅವ್ರ ರಿಪೋರ್ಟ್ ಹೌದ್ರಿ. ಇಲ್ಲಿ ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ. ಸಾಲ ಮಾಡಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ರೀ ಕರ್ನಾಟಕದಲ್ಲಿ. ಅದೇ ನಾವು ಕೇಳ್ತಾ ಇದ್ದೀವಿ ರೀ, ಸರ್ಕಾರ ಕೇಳ್ತಾ ಇರೋದು ನಾವು ಅದೇ ಕೇಳ್ತಾ ಇದ್ದೀವಿ. ಒಂದು ರೋಡ್ ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲಿ ಸರ್ಕಾರಿ ನೌಕರರುಗಳಿಗೆ ಅವ್ರಿಗೆ ಬರುವಂಥ ಸ್ಯಾಲ್ರಿಗಳು ಬರ್ತಾ ಇಲ್ಲ, ಪೋಸ್ಟ್ಗಳು ಫಿಲ್ ಆಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ನೀವು ಯಾವ ಡಿಪಾರ್ಟ್ಮೆಂಟೇ ತೊಗೊಳ್ಳಿ, ನೀವು ಹೆಲ್ತ್ ಸೆಕ್ಟರಲ್ಲಿ ತೊಗೊಳ್ಳಿ, ಅಲ್ಲಿ ಯಾರೂ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾರಿಗೂ ತೊಗೊತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಸಹ ನೀವು ಕೇಳಿ, ಅಲ್ಲೂ ಸಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಎಲ್ಲ ರೀತಿಯಿಂದ ಕುಸಿದು ಹೋಗ್ತಾ ಇದೆ. ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುತ್ತಿರುವ ವಿಕಲಚೇತನ VRW, MRW, URW ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಪದ್ಧತಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ಬಯೋಮೆಟ್ರಿಕ್ ಪದ್ಧತಿಯನ್ನು ರದ್ದುಪಡಿಸಬೇಕು ಎಂದು ಸಂಘದ ಅಧ್ಯಕ್ಷ ಅಂಬಾಜಿ ಮೇಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗ್ಗೆ ಬಯೋಮೆಟ್ರಿಕ್ನಲ್ಲಿ ಹಾಜರಾತಿ ಹಾಕಿದ ಬಳಿಕ ವಿಕಲಚೇತನ ಸಿಬ್ಬಂದಿಗಳು ತಾಲೂಕಾ ಕೇಂದ್ರ ಹಾಗೂ ವಿವಿಧ ಊರಿನಲ್ಲಿ ಕೆಲಸದ ಮೇಲೆ ಹೋಗುತ್ತಾರೆ. ಆದರೆ ಸಂಜೆ ಕರ್ತವ್ಯ ಅವಧಿ ಮುಗಿದ ನಂತರ ಮತ್ತೆ ಎಕ್ಸಿಟ್ ಹಾಕೋಕೆ ಪಂಚಾಯತ್ಗೆ ಹೋಗೋಕೆ ವಿಕಲಚೇತನರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ಈ ಕೂಡಲೇ ವಿಕಲಚೇತನ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಪದ್ಧತಿಯನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದರು. ಈ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ
6,500 ವಿಕಲಚೇತನ ಕಾರ್ಯಕರ್ತರಿನ ಇದ್ದೀವಿ. ಈಗಾಗಲೇ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಕಳೆದ 17 ವರ್ಷದಿಂದ ಈ ಸೇವೆ ಮಾಡ್ತಾ ಸರ್ಕಾರದ ಸೇವೆ ಮತ್ತು ಈ ರಾಜ್ಯದ ವಿಕಲಚೇತನ ಸೇವೆ ಮಾಡ್ತಾಯಿದ್ದೀವಿ. ನಮಗೆ 17 ವರ್ಷದಿಂದ ಏನು ವೇತನ ಕೊಡ್ತಾಯಿದೆ ಅದು ಕಾಮನ್ ಆಗಿತ್ತು. ಈಗ ಪಂಚತಂತ್ರ ಅಳವಡಿಸಿದ ನಂತರ ಈ ಹಜಾರತಿ ಸಮಸ್ಯೆ ಆಗಿದೆ. ಚೆಕ್ ಇನ್ ಬೆಳಗ್ಗೆ 10 ಗಂಟೆಗೆ ಚೆಕ್ ಇನ್ ಮಾಡಬೇಕು, ಸಾಯಂಕಾಲ 5:30 ಒಳಗಡೆ ನಾವು ಚೆಕ್ಔಟ್ ಕೂಡ ಆಗಬೇಕು. ಈಗ ಚೆಕ್ ಇನ್ ಚೆಕ್ಔಟ್ ನೆಪವಡ್ಡಿ ರಾಜ್ಯ ಸರ್ಕಾರ ನಮ್ಮ ವೇತನ ಕಡಿತಗೊಳಿಸ್ತಾ ಇದೆ. ನಾವು ಕೆಲಸ ಮಾಡಿದ್ರು ಕೂಡ ದಿನದ 24 ಗಂಟೆ ಕೂಡ ಕೆಲಸ ಮಾಡ್ತೀವಿ. ರಾತ್ರಿ 10 ಗಂಟೆ 11 ಗಂಟೆಗೂ ಆ ಅಧಿಕಾರಿಗಳು ಫೋನ್ ಮಾಡ್ತಾರೆ, ಈ ಮಾಹಿತಿ ಕೊಡ್ರಿ ಅಂತ. 36 ಇಲಾಖೆ ನಾವು ಕೆಲಸ ಮಾಡಿದಂಥ ಶ್ರಮ ನಮಗೆ ಆಗ್ತಾಯಿದೆ. ಇಷ್ಟು ಶ್ರಮ ಪಟ್ಟರು ಕೂಡ ನಮ್ಮ ಅವೈಜ್ಞಾನಿಕವಾಗಿ ನೀವು ಕೊಡಬೇಕಾದ ಸವಲತ್ತನ್ನು ಫೆಸಿಲಿಟೀಸನ್ನು ಕೊಡಲಿಕ್ಕೆ ಆಗಲಿಲ್ಲ. ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಂಡು ನಮ್ಮ ಏನು ವೇತನ ಕಟ್ ಮಾಡ್ತಾಯಿದ್ರೆ ಇದನ್ನು ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಚೆಕ್ ಇನ್ ಆಗ್ತಾಯಿದ್ದೀವಿ. ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಪುರಸಭೆಗಳಲ್ಲಿ, ಮಹಾನಗರ ಪಾಲಿಕೆಗಳಲ್ಲಿ, ತಾಲೂಕು ಪಂಚಾಯತ್ಗಳಲ್ಲಿ ನಾವೇನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಕರ್ತವ್ಯ ನಿರ್ವಹಿಸ್ತಾ ಇರುವ ಕಾರ್ಯಕರ್ತರಿಗೆ ಚೆಕ್ ಇನ್ ಸಮಸ್ಯೆ ಆಗ್ತಾಯಿಲ್ಲ, ಚೆಕ್ಔಟ್ ಸಮಸ್ಯೆ ಆಗ್ತಾಯಿದೆ. ಚೆಕ್ಔಟ್ ಸಮಸ್ಯೆ ಆಗೈತೆ ಅಂದರೆ ಗ್ರಾಮ ಪಂಚಾಯತಿಗಳಲ್ಲಿ ಮಧ್ಯಾಹ್ನದ ನಂತರ PDO ಆಯಿತು, ಕಂಪ್ಯೂಟರ್ ಆಪ್ರೇಟರ್ ಆಯಿತು, ಇತರ ಸಿಬ್ಬಂದಿ ಏನು ಬಯೋಮೆಟ್ರಿಕ್ ಚಾರ್ಜ್ ಕೊಟ್ಟಿರ್ತಾರೆ, ಅವರು ಕೂಡ ಆ ಸಮಯದಲ್ಲಿ ಅಲಭ್ಯ ಇರೋದರಿಂದ ನಾವು ಯಾವ ರೀತಿ ಚೆಕ್ಔಟ್ ಮಾಡಬೇಕನ್ನೋದು ಸಮಸ್ಯೆ ಆಗಿಬಿಟ್ಟದು. ಈಗ ಕೆಲವೊಂದು ಕಡೆ ಇಂಟರ್ನೆಟ್ ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ ಇದೆ. ಈಗ ಮಂಗಳೂರು, ಮೈಸೂರು, ಹಾಸನ, ಶಿವಮೊಗ್ಗ ಈ ಕಡೆ ಎಲ್ಲ ಗುಡ್ಡಗಾಡ ಪ್ರದೇಶ, ಅಲ್ಲಿ ಇಂಟರ್ನೆಟ್ ಸಮಸ್ಯೆ ಅದ, ಕರೆಂಟ್ ಸಮಸ್ಯೆ ಅದ, ಮತ್ತು ಸಾರಿಗೆ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಫೀಲ್ಡ್ ವರ್ಕ್ ಇದೆ. ಬಹುಮುಖ್ಯವಾಗಿ ನಾವು ಹೇಳಬೇಕಾದ್ರೆ ನಾವು ಇಲಾಖೆ ಕಚೇರಿಯಲ್ಲಿ ಕೂತು ಕೆಲಸ ಮಾಡೋಂಥದ್ದು ವ್ಯವಸ್ಥೆ ಇಲ್ಲ. ನಾವು ಫೀಲ್ಡ್ ವರ್ಕ್ ರಾಜ್ಯ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. APMC ಯಾರ್ಡ್ನಲ್ಲಿ ಅನಧಿಕೃತವಾಗಿರುವ ಅಂಗಡಿಗಳ ತೆರವಿಗೆ ಲಿಖಿತ ಭರವಸೆ ನೀಡಿ ಮಾತು ತಪ್ಪಿದ ಅಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅನಧಿಕೃತ ಅಂಗಡಿಗಳವರ ಗುಂಪು ಕಟ್ಟಿಕೊಂಡು ಹಲ್ಲೆಗೆ ಯತ್ನಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅನಧಿಕೃತ ಅಂಗಡಿಗಳ ತೆರವಿಗೆ ಆಗಸ್ಟ್ 18ರ ಸಮಯಾವಕಾಶ ನೀಡಿ ಅದನ್ನು ಪಾಲಿಸದ ಅಧಿಕಾರಿಗಳ ವಿರುದ್ಧ ಮಳೆಯಲ್ಲೇ ಪ್ರತಿಭಟನೆ ನಡೆಸುತ್ತಿರುವಾಗ ಸುಮಾರು ಜನರ ಗುಂಪೊಂದು ನನ್ನ ಮೇಲೆ ಗೆರವು ಹಾಕಿದರು. ಮನಬಂದಂತೆ ಅಂಗಡಿಗಳಿಗೆ ನುಗ್ಗಿ ಬೀಗ ಹಾಕಲು ಪ್ರಯತ್ನಿಸಿದ್ದೇನೆ ಎಂದು ಆರೋಪಿಸಿ ಸಂತೋಷ್ ಲಂಗರ್ ಅವರು 69 ದಿನಗಳ ಕಾಲ APMCಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದಾಗ ಬರದವರು ಬಂದು ಹೋರಾಟ ಕೈಬಿಡಿ ಎಂದು ಒತ್ತಾಯಿಸಿದ್ದು ನೋವನ್ನುಂಟು ಮಾಡಿದೆ ಎಂದು ಹೇಳಿದರು. ನಾನು ಅಂಗಡಿಗಳಿಗೆ ಬೀಗ ಹಾಕಲು ಪ್ರಯತ್ನಿಸಿರುವ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿರುವುದರ ವಿರುದ್ಧ ತನಿಖೆ ನಡೆಸಬೇಕು ಮತ್ತು ಅನಧಿಕೃತ ಅಂಗಡಿಗಳ ತೆರವಿಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಮನವಿ ಮಾಡಲಾಗುವುದು ಎಂದರು. ಮಾಡಬೇಕು ಅಂತೇಳಿ APMC ಅಧಿಕಾರಿಗಳಿಗೆ ಖಡಕ್ ಒಂದು ಆದೇಶವನ್ನು ನೀಡಿದಾಗ ಅಧಿಕಾರಿಗಳು ಮತ್ತು ಈಗಿನ ಆದೇಪಗೌಡರಾಗಿರ್ತಕ್ಕಂಥ APMC ಕಾರ್ಯದರ್ಶಿಗಳು ಮತ್ತು ಆಗಿನ ಕಾರ್ಯದರ್ಶಿಗಳು ಈಗಿನ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮಾನ್ ಅಲ್ಲಬಕ್ಷ್ ಬಿಜಾಪುರಿ ಅವರು ಮತ್ತು ಅವರ ತಂಡ ನಮ್ಮ ಒಂದು ಕುಂತಿರ್ತಕ್ಕಂಥ ಟೆಂಟಿಗೆ ಬಂದು ಸಚಿವರ ಆದೇಶದಂತೆ ಆಗಸ್ಟ್ 18ರವರೆಗೆ ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಹೊರಗೆ ಜಾಗ ನೋಡ್ಕೊಳ್ಳೋಕೆ, ದುಕಾನು ಹುಡುಕಾಡ್ಲಿಕ್ಕೆ ಸಮಯ ಕೊಡ್ತಾಯಿದ್ದೀವಿ. 18ರವರೆಗೆ ಅವ್ರು ಖಾಲಿ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ 19ನೇ ತಾರೀಕು ದಿವಸ ನಾವು ಅವುಗಳನ್ನು ಕೀಲಿ ಹಾಕಿ ಸೀಜ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಲಿಖಿತ ರೂಪದಲ್ಲಿ ನೀಡಿದಾಗ ನಾವು ಅವರ ಭರವಸೆಯ ಮೇಲೆ ಹೋರಾಟವನ್ನು ಹಿಂಪಡೆದಿದ್ವಿ. ಅದು ತಮ್ಮೆಲ್ಲರ ಗಮನಕ್ಕಿದ್ದದ್ದು. ಹಾಗಾಗಿ ನಾವು 18ರ ತನಕ ಕಾಯ್ದ್ವಿ. ಆಮೇಲೆ 18 ಆದಮೇಲೆ 19ನೇ ತಾರೀಕು ನಾನು ಕಚೇರಿಗೆ ಹೋಗಿ ಕಾರ್ಯದರ್ಶಿಗಳನ್ನು ಈ ಒಂದು ವಿಷಯದ ಕುರಿತು ಏನು ಕ್ರಮ ಕೈಗೊಂಡೆ ಅಂತ ಕೇಳಕ್ಕೆ ಹೋದಾಗ ಕಾರ್ಯದರ್ಶಿಗಳು ಅಲ್ಲಿರಲಿಲ್ಲ. ಕಾರ್ಯದರ್ಶಿಗಳಿರಲಾರ್ದಾಗ ನಾನು ಸಹ ಕಾರ್ಯದರ್ಶಿಗಳನ್ನು ಪ್ರಶ್ನೆ ಮಾಡಿದಾಗ ಅವ್ರು ಒಂದೇ ಮಾತಂದ್ರೆ, ಇಲ್ಲರಿ ಅವ್ರು ವಿಸಿಟಿಂಗ್ ಹೋಗ್ಯಾರಿ ಅಂತಂದ್ರೆ. ವಿಸಿಟಿಂಗ್ ಅಂದರೆ ಇವತ್ತಿನ ದಿವಸ ಪ್ರಮುಖ ಕೆಲಸ ಮಾಡೋದ್ಬಿಟ್ಟು ವಿಸಿಟಿಂಗ್ ಹೋಗ್ಯಾರ ಅಂದ್ರೆ ಇವ್ರು ಕಾಲಹರಣ ಮಾಡ್ಲಕತ್ತಾರ ಅಂತಕ್ಕಂಥದ್ದು ಕೋಪದಿಂದ ನಾನು ಅಲ್ಲೇ ಮಳೆಯಲ್ಲೇ ಧರಣಿ ಕುಳಿತೆ. ಸುಮಾರು ಗಂಟೆಗಳ ಕಾಲ ಕುಳಿತಾಗ ಮಾಧ್ಯಮ ಮಿತ್ರರು ಬಂದರು, ಎಲ್ಲರೂ ಬಂದರು. ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಅದು ಗೊತ್ತಾಗಿ ದೌಡಾಯಿಸಿದ್ರು. ಇಲ್ಲ, ನಾನು ನಾಳೆ ಬೆಳಗ್ಗೆಯಿಂದ ಕೀಲಿ ಹಾಕ್ಲಿಕ್ಕೆ ಚಾಲು ಮಾಡ್ತೀನಿ, ಈಗ ಹೋಗಿ ವಾರ್ನಿಂಗ್ ಕೊಡ್ತೀನಿ ಅಂದರು. ಅವ್ರು ವಾರ್ನಿಂಗ್ ಕೊಡೋ ಹೊತ್ತಿಗೆ ಏನಾಯಿತು, ಕಾರ್ಯದರ್ಶಿಗಳಿದ್ದರು, ಸಹ ಕಾರ್ಯದರ್ಶಿಗಳಿದ್ದರು, ಎಲ್ಲ ಅವ್ರ ಸಿಬ್ಬಂದಿ ವರ್ಗ ಇತ್ತು. ಅವ್ರು ಯಾರಿಗೆ ಏನು ಕೀಲಿ ಹಾಕ್ತಾರ ಅಥವಾ ಏನು ವಾರ್ನಿಂಗ್ ಕೊಡ್ಲಿಕ್ಕೆ ಹೋಗ್ಯಾರ ಅಂತ ನಾವು ನೋಡ್ಲಿಕ್ಕೆ ಹೋಗಿದ್ವಿ. ಶಿವಲಿಂಗಳಿ ಮನೆಯವರು ನಾವು ಇಬ್ಬರು ಇದ್ವಿ, ದೂರ ನಿಂತು ನೋಡ್ಲಾಗ್ತೀವಿ ಅದನ್ನು. ಆದರೆ ಅದು ಒಂದೇ ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ದಿವಸ
ನಾವು ಸೆಕ್ಯೂರಿಟಿಗಳಿಗೆ ಮೀಟ್ ಮಾಡೋಣ ಅಂತ ಹೋದಾಗ ಸುಮಾರು 700ರಿಂದ 900 ಮಂದಿ, ಮತ್ತು ಅಲ್ಲಿ ಅಡತಿ ವ್ಯಾಪಾರಸ್ಥರು 99% ಇರಲಿಲ್ಲ. ಏನು ಈ ಅನಧಿಕೃತ ಅಂಗಡಿಗೆ ಬಾಡಿಗೆ ಏನು ಕೊಟ್ಟಾರ ಅದ್ರ ಮಾಲಕರು ಮತ್ತು ಅಲ್ಲಿ ದುಕಾನ್ದಾಗ ಕಿರಾಯ ಇದ್ದವರು ಸುಮಾರು 700ರಿಂದ 900 ಜನ ಬಂದು, ನಾನು ಒಬ್ಬನೇ ಇದ್ದೆ ಅವಾಗ, ಮತ್ತು ಇಬ್ಬರು ಮಹಿಳೆಯರ ಹೋರಾಟಗಾರರಿದ್ದರು. ನಮ್ಮೆಲ್ಲರಿಗೆ ಮುತ್ತಿಗೆ ಹಾಕಿ ನಿಮ್ಮದು ಭಾಳ ಆಗ್ಯದ, APMC ಹೆಸರು ಖರಾಬ್ ಮಾಡ್ಲಾತ್ತೀರಿ, APMCದಾಗ ಇಲ್ಲೇನೋ 2 ನಂಬರ್ ದಂಧ ನಡೆದಿಲ್ಲ, ನಿಮ್ಮ ಇದ್ರ APMCದಾಗ ಏನು ಮಾಡಿ ನಿಮಗೇನು ಪ್ರಾಬ್ಲಮ್ ಆಗ್ತದೆ ಅಂತಕ್ಕಂಥದ್ದು ನಮಗೆ ಎಳೆದಾಡೋದು ಆಯಿತು. ಮತ್ತು ಇಲ್ಲಿ ಪ್ರಾಬ್ಲಮ್ ಆಗ್ಲಕ್ಕತ್ತದ ಅಂತೇಳಿ ಕೇಸಿಂದ ಏನಾದ್ರೆ ಇಲ್ಲಿ ಮುಗಿಸಂಬಿಡಮ್ಮ ಅಂತಕ್ಕಂಥ ಮಾತು ಆಡಿದ್ರು. ನಾ ಎಲ್ಲದಕ್ಕೆ ತಯಾರಿನಿ, ನಾ ಯಾರಿಗೆ ಅನ್ಯಾಯ ಮಾಡವಲ್ಲ, ಕಾಯ್ದೆ ಪ್ರಕಾರ ಹೋರಾಟ ಮಾಡ್ಲತ್ತೀನಿ. ಅದು ತಮ್ಮೆಲ್ಲರೂ ಗಮನಕ್ಕಿರಲಿ. ಅಲ್ಲಿದ್ದವ್ರಿಗೆ ಹೇಳಿದ್ದು ಈ ವಿಷಯದ ಕುರಿತು ನಿಮ್ಮ ಅಧ್ಯಕ್ಷ ಸಂತೋಷ್ ಲಂಗರ್ ಅವರೇ ಮನವಿ ಕೊಟ್ಟರೆ ಇದಕ್ಕೆ ಏನು ಹೇಳ್ತಾರೆ ಅಂದಾಗ ಅವರು ಅಧ್ಯಕ್ಷರಾರ ಅವ್ರದ್ದು ಅಡತಿಯಾದಾಗ ಕೊಡ್ತಾರೆ, ನಿಮಗೇನು ಅಧಿಕಾರ ಅದ ಅಂದ್ರೆ ಅದೇ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ನಿಮ್ಮ ದುಕಾನ್ ಬಂದು ಕುಂತಿಲ್ಲ, APMC ಕಾರ್ಯಾಲಯದ ಬಂದು ಕುಂತೀನಿ, ಇದರ ಅಧಿಕಾರ ನನಗುಣಾದ ನಿಮಗುಣಾದ ಅಂತ ಇದ್ದಾಗ ಲಂಗರ್ ಅವರು ಇಲ್ಲ ನೀವು ಹೆಣ್ಮಕ್ಳು ದುಕಾನಕ್ಕೆ ಹೋಗಿ ಕೀಲಿ ಹಾಕ್ಲಕ್ಕೆ ಹೋಗಿರಿ, ಗುಂಡಾಗಿರಿ ಮಾಡ್ಲಕ್ಕೈತೀರಿ ಅಂದ್ರೆ ನಾ ಗುಂಡಾಗಿರಿ ಮಾಡಿಲ್ಲ, ನೀವೆಲ್ಲರೂ ಗುಂಡಾಗಿರಿ ಮಾಡ್ತೀರಿ ಅಂತಕ್ಕಂಥದ್ದು ಅಲ್ಲಿ ಮಾತಿನ ಚಕಮಕಿನ ಆಯಿತು. ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ತಿಳಿಸೋದು, ನಾನು ದುಕಾನಕ್ಕೆ ಹೋಗಿ ಅಲ್ಲಿ ಮಹಿಳೆಯರಿದ್ದರು ಕೀಲಿ ಹಾಕ್ಲಕ್ಕೆ ಹೋಗಿನಿ ಅನ್ನೋದು ಅದು ಸಾಕ್ಷಿ ಸಮೇತ ತನಿಖೆ ಆಗಲಿ, ಅದ್ರಾಗ ಏನೋ ನಾ ತಪ್ಪಿಸ್ತಿದ್ರು ನನ್ನ ಮೇಲೆ ಶಿಕ್ಷೆ ಆಗಲಿ, FIR ಮಾಡಿ. ನಾ ಅವ್ರಿಗೆ ಅದೇನು FIR ಮಾಡಿ ನನ್ನ ಮೇಲೆ ಅಂದ್ರೆ ಇಲ್ಲ, ಅವ್ರು ಹೆಣ್ಮಕ್ಳು ಬರ್ತಾರೆ ಅವರೇ ಮಾಡ್ತಾರೆ. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿನ ಬಂಜಾರ ಸಮುದಾಯದ ಹಾತಿರಾಮ್ ಬಾಬಾಜಿ ಮಠವನ್ನು ತೆರವುಗೊಳಿಸಲು ಸರ್ಕಾರ ನೀಡಿರುವ ಆದೇಶವನ್ನು ಹಿಂಪಡೆದು ಮಠವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜಾ ಕೈಂಕಾರ್ಯಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಮಠವನ್ನು ತೆರವುಗೊಳಿಸಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು. ಅಲ್ಲದೆ ಹಾತಿರಾಮ್ ಬಾಬಾಜಿ ಮಠದ ಆಸ್ತಿ ದೇಶದ ಹಲವಾರು ರಾಜ್ಯಗಳಲ್ಲಿ ಇವೆ, ಅದಲ್ಲದೆ ಕಲಬುರಗಿ ಮತ್ತು ಸೂಗೂರಿನಲ್ಲಿಯೂ ಇದೆ ಎಂಬ ಮಾಹಿತಿ ಇದೆ. ಅವುಗಳ ದಾಖಲೆ ಕೇಂದ್ರ ಮಟ್ಟದಲ್ಲಿ ಲಭ್ಯವಾದರೆ ಕಾನೂನು ಹೋರಾಟಕ್ಕೆ ಸಿದ್ಧ ಮಾಡಿಕೊಳ್ಳಲಾಗುವುದು ಎಂದರು. ತಿರುಪತಿ ಜಿಲ್ಲಾಡಳಿತಕ್ಕೆ ಇದೇ 23ರಂದು ಭೇಟಿ ನೀಡಿ ಮಾಜಿ ಸಚಿವರು, ಸಂಸದರು ಹಾಗೂ ಅನೇಕ ಬಂಜಾರ ಸಮಾಜದ ಮುಖಂಡರೊಂದಿಗೆ ಭೇಟಿ ಮಾಡಿ ಮನವಿ ಮಾಡಲಾಗುವುದು. ಜೊತೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೂ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿ ಮಾಡಿ ದೇಶಾದ್ಯಂತ ಇರುವ ಮಠಗಳ ರಕ್ಷಣೆಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. 10ನೇ ಶತಮಾನದಲ್ಲಿ ಆ ಟೈಮ್ನಲ್ಲಿ ನಮ್ಮ ಬಂಜಾರ ಸಮಾಜದ ಗುರುಗಳವರು, ಲಂಬಾಣಿ ಸಮಾಜದವರು ಗುರುಗಳಾಗಿ ಆ ಟೈಮ್ನಲ್ಲಿ ಅಲ್ಲಿ ಇದ್ದಾಗ ಈ ಗುರುಗಳು ಮತ್ತು ತಿರುಮಲದಲ್ಲಿ ಇಬ್ಬರು ನೋಡೆ ಸಂಧಾನ ಚೆನ್ನಾಗಿತ್ತು. ದೇವಸ್ಥಾನ ಆ ಟೈಮ್ನಲ್ಲಿ ಅವಾಗ ನಡೀತು. ಬರ್ತಾ ಕ್ರಮೇಣವಾಗಿ ವಯಸ್ಸಾಯ್ತು ಅವ್ರದ್ದು. ವಯಸ್ಸಾದ ನಂತರ ಉತ್ತರ ಪ್ರದೇಶದ ಉತ್ತರ ಪ್ರದೇಶದಿಂದ ಬ್ರಾಹ್ಮಣ ಸಮುದಾಯದವರು ಅಲ್ಲಿ ಸೇವಾ ಮಾಡಲಿಕ್ಕೆ ಹಾತಿರಾಮ್ ಮಠಕ್ಕೆ ಬಂದರು. ಸೇವಾ ಮಾಡ್ಲಿಕ್ಕೆ ಹಾತಿರಾಮ್ ಬಂದಾಗ ಅವ್ರು ತೀರ್ಕೊಂಡಾಗ ಇವ್ರು ಕಂಟಿನ್ಯೂ ಆಗಿ ಏನಪ್ಪ ಮಠವನ್ನು ಇವ್ರ ಕಬ್ಜೆನಲ್ಲಿ ಬಂತು. ಬ್ರಾಹ್ಮಣ ಸಮುದಾಯದವರು 8-9 ವರ್ಷದ ಅವ್ರು ಕಂಟಿನ್ಯೂ ಬರ್ತಾ ಈ ಹಾತಿರಾಮ್ ಮಠದ ಪ್ರಾಪರ್ಟಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಇದೆ, ಕೋಟಿಗಟ್ಟಲಿದೆ. ಭಾರತ ದೇಶದಲ್ಲಿ ಇದೆ, ಬಾಂಬೈನಲ್ಲಿದೆ, ತಮಿಳ್ನಾಡಲ್ಲಿದೆ, ಹೈದರಾಬಾದ್ನಲ್ಲಿದೆ, ನಮ್ಮ ಗುಲ್ಬರ್ಗಾನಲ್ಲಿ ಕೂಡ ಈ ಹಾತಿರಾಮ್ ಮಠದ ಪ್ರಾಪರ್ಟಿ ಇಲ್ಲಿನೂ ಕೂಡ ಇದೆ. ಆಶ್ಚರ್ಯ ಆಗ್ತದೆ ನಮಗೆ. 12 ಅದು ಗುಲ್ಬರ್ಗ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇನ್ನೂ ನಮಗೇನಪ್ಪ ಅಂತ ಹೇಳಿದ್ರೆ ಹಾತಿರಾಮ್ ಮೇನ್ ಹೆಡ್ ಆಫೀಸ್ ಹಾತಿರಾಮ್, ಅದ್ರ ಪ್ರಾಪರ್ಟಿ ಪೂರಾ ದೇಶದಲ್ಲಿ ನಮ್ಮಲ್ಲಿದೆ. ಗುಲ್ಬರ್ಗಾದಲ್ಲಿ ನಮ್ಮ ಹಾತಿರಾಮ್ ಮಠ ಪ್ರಾಪರ್ಟಿ ಎಲ್ಲಿದೆ ಅಂತ ಹೇಳಿದ್ರೆ ಈ ಲಾವಟಿ ಪೆಟ್ರೋಲ್ ಪಂಪ್ ಇದೆಯಲ್ಲ, ಲಾವಟಿ ಪೆಟ್ರೋಲ್ ಮೇಲೆ ಆ ಕಡೆ ಹೋಗ್ತದೆ, ಈ ಪೆಟ್ರೋಲ್ ಇದೆ ಅಲ್ಲ, ಇದು ನಮ್ಮದಿದೆ ಅಂತ ರೆಕಾರ್ಡ್ನಲ್ಲಿ ಗೊತ್ತಾಗಿದೆ ನಮಗೆ. 1 2 ಕಾಳಗಿನಲ್ಲಿ ತಿರುಪತಿ ದೇವಸ್ಥಾನ ಇದೆ, ಕಾಳಗಿ ದೇವಸ್ಥಾನ ಸೂಗೂರು ಕಾಳಗಿ, ಅದು ಕೂಡ ಏನಪ್ಪ ದೇವಸ್ಥಾನ ಪೂಜಾರಿಗಳಿಗೆ ತಾವು ಕೇಳ್ಬೋದು. ಅವರು ಅಂತಾರೆ, ನಿಮ್ಮ ಬಂಜಾರ ಸಮಾಜದಲ್ಲಿ ಹಾತಿರಾಮ್ ಮಠದ್ದು ನಮ್ದಲ್ಲ, ಇದು ನೀವು ಬಂಜಾರ ಸಮಾಜದವರು, ನೀವೇನು ಹೋರಾಟನೇ ಮಾಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ ಅಂತ ನಮಗೆ ನಾವು 12ನೇ ಶತಮಾನ ಈಗ ನಮಗೆ ಅರಿವು ಬಂದಿದೆ. ನಾವು ಹೆಂಗಷ್ಟು ಈಗೆಲ್ಲ ನಾವು ಬಡ್ದಾಡಕ್ಕೆ ಪ್ರಯತ್ನ ಮಾಡಿದ್ದೆವು. ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಅದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿದೆ. ಯಾವುದು ಹಾತಿರಾಮ್ ಮಠ, ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ತೆಲಂಗಾಣ. ಆ ತೆಲಂಗಾಣ ಗೌರ್ಮೆಂಟ್ ಹೋಗಿ ಆಂಧ್ರ ಗೌರ್ಮೆಂಟ್ ಸಪ್ರೇಷನ್ ಆದಾಗ ಆಂಧ್ರ ಗೌರ್ಮೆಂಟ್ ಕಂಟ್ರೋಲ್ನಲ್ಲಿ ಅದು ಹಾತಿರಾಮ್ ಮಠ ಬಂದಿದೆ. ಹಾತಿರಾಮ್ ಮಠ ಆಂಧ್ರ ಗೌರ್ಮೆಂಟಲ್ಲಿ ಬಂದಾಗ ಅಲ್ಲಿ ಏನಪ್ಪ ಅಂತ ಹೇಳಿ ಅಲ್ಲಿ ಅವರೇನೋ ಹೆಸರಿದ್ದಾರೆ ನನಗೆ ಬರ್ತಾ ಇಲ್ಲ, ಅವ್ರ ಅಡ್ಮಿನಿಸ್ಟ್ರೇಷನ್ ನೋಡ್ತಾಯಿದ್ರು. ಅವರು ತನ್ನ ಕಂಟ್ರೋಲ್ನಲ್ಲಿ ತೊಗೊಂಡ್ರು. ಆಂಧ್ರ ಪ್ರದೇಶದವರು ತನ್ನ ಕಂಟ್ರೋಲಲ್ಲಿ ತೊಗೊಂಡಾಗ ಅದು ಗೌರ್ಮೆಂಟ್ ಆಂಧ್ರ ಪ್ರದೇಶ ಗೌರ್ಮೆಂಟಲ್ಲಿದೆ. ಬರ್ತಾ ಏನಾಯಿತು, ಇದಕ್ಕೆ ನೋಡೋರು ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ ಅಂತ ಆಂಧ್ರ ಪ್ರದೇಶ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಅದು ಹಳೆ ಸ್ಟ್ರಕ್ಚರ್ ಇದೆಯಲ್ಲ ತಿರುಪತಿ ಕೆಳಗಡೆ,
ಅದು ಡೆಮಾಲಿಷನ್ ಮಾಡಬೇಕು ಅಂತ ಆಂಧ್ರ ಪ್ರದೇಶ್ ಸೆಕ್ರೆಟರಿಯೇಟ್ ಮೀಟ್ ಮಾಡಿದ್ದೆವು, ಕನ್ಸರ್ನ್ ಮಿನಿಸ್ಟ್ರಿ ಮೀಟ್ ಮಾಡಿದ್ದೆವು, CMಗೂ ಮೀಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಸಿಕ್ಕಿಲ್ಲ. ಅದು ನಾವೇ ಹೋಲ್ಡಿಂಗ್ ಮಾಡ್ತಾಯಿದ್ವು. ನಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಸೀತಾರಾಮ್ ನಾಯ್ಕ್ ex-MP, ರವೀಂದ್ರ ನಾಯ್ಕ್ ex-ಮಿನಿಸ್ಟರ್, DT ನಾಯ್ಕ್ ರಿಟೈರ್ಡ್ ಆಫೀಸರ್, ಬಾಬುರಾವ್ ಚೌಹಾಣ್ ಮತ್ತು ಮಹಾರಾಷ್ಟ್ರದ ಏನಪ್ಪ ಅಂದ್ರೆ ಹರಿಭಾವ್ ರಾಠೋಡ್ ಎಲ್ಲ ನಾವು ಲೀಡರ್ಸ್ ಹೋಗಿ ಮೀಟ್ ಮಾಡಿ ಬಂದಿದ್ದೆವು. ಈಗ ನಮಗೆ ಹೇಳ್ತಕ್ಕಂಥದ್ದಷ್ಟೇ, ಇದು ಡೆಮಾಲಿಷನ್ ಮಾಡಬಾರ್ದು. ನಮ್ಮ ಸಮಾಜ ಇದೆ, ಇದು ಡೆಮಾಲಿಷನ್ ಮಾಡಬಾರ್ದು. ಡೆಮಾಲಿಷನ್ ಮಾಡಿದರೆ ಇದು ದಕ್ಷಿಣ ಭಾರತದಲ್ಲಿ ಮತ್ತು ಭಾರತ ದೇಶದಲ್ಲಿ ದೊಡ್ಡ ಹೋರಾಟ ಆಗ್ತದೆ, ಕ್ರಾಂತಿ ಆಗ್ತದೆ. ಚಿತ್ತಾಪುರ ತಾಲೂಕಿನ ಭಾಗೋಡಿ ಗ್ರಾಮದ ಕಾಗಿಣ ನದಿಯಲ್ಲಿ ಅನಧಿಕೃತ ಮರಳು ದಾಸ್ತಾನು ಸರಬರಾಜು ಮಾಡುತ್ತಿರುವುದನ್ನು ಈ ಕೂಡಲೇ ತಡೆ ಹಿಡಿಯಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಬಸವರಾಜ ಮದರ್ಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ತಾಪುರ ತಾಲೂಕಿನ ಭಾಗೋಡಿ, ದಂಡೋತಿ, ಕಾಟಮದೇವರಹಳ್ಳಿ ಹಾಗೂ ಶಹಬಾದ್ ತಾಲೂಕಿನ ನಂದಕೂರು ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಅನಧಿಕೃತ ಮರಳುಗಾರಿಕೆ ವಿರುದ್ಧ ನಾವುಗಳು ಹೋರಾಟ ಮಾಡಲಾಗುತ್ತಿದ್ದು, ಈ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಕ್ರಮ ಮತ್ತು ಅನಧಿಕೃತ ಮರಳುಗಾರಿಕೆಯನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿದರು. ಈ ಭಾಗದಲ್ಲಿ ಯಾವತ್ತೂ ಕೂಡ ಕೈಯಲ್ಲಿ ಒಂದು ಸಂವಿಧಾನದ ಗ್ರಂಥ ಹಿಡ್ಕೊಂಡು ಓಡಾಡುವಂಥ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂವಿಧಾನದ ಮೂಲಭೂತ ಒಂದು ಏನು ಹಕ್ಕಿದೆ, ಇವತ್ತು ಸಂವಿಧಾನವನ್ನೇ ಗಾಳಿಗೆ ತೂರಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾವ ನೈತಿಕತೆ ಅಂತ ನಾವು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಕಾನೂನು ಬಾಹಿರವಾಗಿ ಮರಳುಗಾರಿಕೆ ನಡೀತಿರ್ತಕ್ಕಂಥದ್ದು ಭಾಗೋಡಿಯಲ್ಲಿ ಇವತ್ತು ಆಡಗಲೇ ನಾವು ನೋಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದೇ ಇಡೀ ಒಂದು ಭೂ ನೆಲವನ್ನೇ ನೆಲಸಮ ಮಾಡ್ತಾ ಇದ್ದಾರೆ. ಇದರ ಗಮನಕ್ಕೆ ಬಂದರೂ ಕೂಡ ಸ್ಪಂದಿಸ್ತಾ ಇಲ್ಲ. ಈ ನಾಡಿನ ಪ್ರಜ್ಞಾವಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪ್ರಜ್ಞಾವಂತವಾಗಿರ್ತಕ್ಕಂಥ ನಾವು ಜಂಗಲ್ ಜಮೀನು ಅಂತಕ್ಕಂಥ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಈ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಈ ಕಾಂಗ್ರೆಸ್ನವರು ಮಾನ್ಯ ಜಿಲ್ಲಾ ಸಚಿವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಅಂದಮೇಲೆ ಸಂವಿಧಾನವನ್ನು ಗಾಳಿಗೆ ತೂರಬಾರದು ಅಂತ ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಸುಲೇಪೇಟ್ ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆದ ಹಿನ್ನೆಲೆಯಲ್ಲಿ ಸುಲೇಪೇಟ್ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ಧಾರ್ಥ ಯುವಕ ಮಂಡಳಿ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಭೀಮ ಭಗವಾನ್ ಕಿ ಜೈ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ BR ಅಂಬೇಡ್ಕರ್ ಅವರಿಗೆ BR ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮೀಸಲಾತಿ ಕೊಟ್ಟ ಹಾರಿಕಾರದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ದಲಿತರಿಗೆ ಹಕ್ಕನ್ನು ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಮೂಲಕ ಹಕ್ಕನ್ನು ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ನಿನ್ನೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ದಲಿತರ ಒಳ ಮೀಸಲಾತಿಗಾಗಿ ಆಯೋಗ ರಚನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿದಂಥ ವರದಿಯಲ್ಲಿ ಪರಿಶಿಷ್ಟ ಬಲಗೈ ಜಾತಿಯವರಿಗೆ 6%, ಪರಿಶಿಷ್ಟ ಜಾತಿ ಎಡಗೈ ಪಂಗಡದವರಿಗೆ 6%, ಅದೇ ರೀತಿ ಇನ್ನುಳಿದ ಸ್ಪರ್ಶ ಜಾತಿಗಳಿಗೆ 5% ಮೀಸಲಾತಿಯನ್ನು ಈ ಒಂದು ನಿನ್ನೆಯ ಸಚಿವ ಸಂಪುಟದಲ್ಲಿ ಅಂಗೀಕರಿಸೋದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಆಶಯದಂತೆ ಸಂವಿಧಾನದ ಮೂಲಕ ದಲಿತರ ಹಕ್ಕುಗಳನ್ನು ನೀಡಬೇಕಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಆ ಆದೇಶವನ್ನು ಇವತ್ತು ಚಾಲನೆಗೆ ತರ್ತಂಥ ರಾಜ್ಯ ಸರ್ಕಾರಕ್ಕೆ ಮೊದಲಿಗೆ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಮೀಸಲಾತಿಗೆ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಗುರುಗಳಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಅದೇ ರೀತಿ ನಮ್ಮ ಸಮಾಜದ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ಅದೇ ರೀತಿ ನಮ್ಮ ಇವರು ಛಲವಾದಿ ನಾರಾಯಣ ಸ್ವಾಮಿಯವರು, ಅದೇ ರೀತಿ ಎಸ್ ಸಿ ಮಹದೇವಪ್ಪನವರು ಸರ್ ಅವರು, ಅದೇ ರೀತಿ ಗೃಹ ಮಂತ್ರಿಗಳಾದ G ಪರಮೇಶ್ವರ್ ಸರ್, ಎಲ್ಲರೂ ಸಮಾಜದ ಪರವಾಗಿ ಒಗ್ಗಟ್ಟಾಗಿ ಈ ಬಲಗೈ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ಅವರೆಲ್ಲ ತಮ್ಮದೇ ಆದಂಥ ಒಂದು
ಒಂದು ರೂಪುರೇಷೆ ಮಾಡಿ ನ್ಯಾಯ ಕೊಡಿಸುವಲ್ಲಿ ಅವರು ಸಫಲರಾಗಿ. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಯುವಕ ಮಂಡಳಿಯ ಅಧ್ಯಕ್ಷರಾದ ರುದ್ರಮುನಿ ರಾಮತೀರ್ಥಕರ್, ಮಲ್ಲಿಕಾರ್ಜುನ ಗುಲ್ಗಂಜಿ, ಮಾಣಿಕ್ರಾವ್ ಗುಲ್ಗಂಜಿ, ಬಾಬಣ್ಣ ಗುಲ್ಗಂಜಿ, ಮೇಘರಾಜ್, ಪ್ರಕಾಶ್, ಗುರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಚಿಂಚೋಳಿ ತಾಲೂಕಿನ ಗಡಿಭಾಗವಾದ ಜಹೀರಾಬಾದ್ ಮಲ್ಲಯ್ಯಗಿರಿ ಆಶ್ರಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಶ್ರಮದಲ್ಲಿ ದಿನನಿತ್ಯ ಹೋಮ ಯಜ್ಞ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಶ್ರಾವಣ ಮಾಸದ ನಿಮಿತ್ತವಾಗಿ ಲೋಕ ಕಲ್ಯಾಣಕ್ಕಾಗಿ ದಿನನಿತ್ಯವೂ ಹೋಮ ಯಜ್ಞ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರದಿಂದ ಸಹಸ್ರಾರು ಭಕ್ತರು ಆಗಮಿಸಿ ಭಾಗಿಯಾದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸುಲೇಪೇಟೆ ಗ್ರಾಮದಲ್ಲಿ ಇಂದು ಕರ ವಸೂಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ವಿವಿಧ ಅಂಗಡಿಗಳಿಗೆ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್ ಅವರು 21/8/2025ರಿಂದ 31/8/2025ರವರೆಗೆ ಕಲಬುರಗಿ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಕರ ವಸೂಲಿ ಅಭಿಯಾನ ಕಾರ್ಯಕ್ರಮವನ್ನ ಸುಲೇಪೇಟದಿಂದಲೇ ಆರಂಭಿಸಿದರು. ಇನ್ನು ಇದೇ ವೇಳೆಯಲ್ಲಿ ಅತಿ ಹೆಚ್ಚಿನ ಕರ ವಸೂಲಿ ನೀಡುತ್ತಿರುವ ಅಂಗಡಿ ಮಾಲೀಕರಿಗೆ ತಾಲೂಕಾ ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ತೆಗಿಲತ್ತೀನಿ ರೀ ವಿಡಿಯೋ ತೊಗೊಂಡ್ಬಿಡಿ ರೆಗ್ಯುಲರ್ ಕಲೆಕ್ಷನ್ ಮಾಡೋದಕ್ಕಂತೂ ಭಾಳ ಒಳ್ಳೆ ಒಂದು ಜಿಗ್ಗಸ ಒಂದು ಹಂಗೆ ಜಿಗ್ಗಸ ಮುಗಿಸ್ಕೊಡಮ್. ಅದೇ ಅವರೇ ಮಾಡತ್ತಾರೀ ಫೋನ್. ಅರ್ಧ ಊರು ಕವರ್ ಮಾಡೋದು ಸ್ಟೇಟಸ್ ಇಡಬೇಕು ವಿಡಿಯೋ ಇದೊಂದು ಟ್ಯಾಕ್ಸಿ ಮಾಡೋದು ಯೋಜನೆ
ಮಾಡ್ತಾ ಇದೀವಿ, ಅದಕ್ಕೆ ಟ್ಯಾಕ್ಸ್ ಮಾಡಿ 31ನೇ ತಾರೀಕು ತನಕ ಅಭಿಯಾನ ಅದ್ರಿ ಎಲ್ಲ ಕಡೆ ಇದು ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ರಾಥೋಡ್, ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ರವಿ ಅಲ್ಲಾಪುರ್, ಅಮೃತ್ ದಸ್ತಾಪುರ್, ಗ್ರಾಮ ಪಂಚಾಯತಿಯ ಸರ್ವ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಬೆಳೆ ನಷ್ಟ ಸಮೀಕ್ಷೆ ತ್ವರಿತಗತಿಯಲ್ಲಿ ಮಾಡುವುದು, ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ನೀಡಬೇಕು, ಬೆಳೆ ವಿಮೆ ತಕ್ಷಣ ಜಾರಿ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಬೊಬ್ಬೆ ಹೊಡೆಯುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಎಜಿ ವರದಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕರ್ನಾಟಕ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಂದಾಗಿ ಪ್ರಗತಿಗೆ ಹಿನ್ನಡೆಯಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳುತ್ತಿದ್ದಾರೆ. ಈ ಕುರಿತು ಶ್ವೇತಪತ್ರ ಹೊರಡಿಸಲಿ ಎಂದು ಸುಧಾ ಹಾಲಕಾಯಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲ್ ಹಾಕಿದರು. ಪದೇ ಪದೇ ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸುವ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕುಟುಂಬ ಕಳೆದ 40 ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದು ಮಾಡಿರುವ ಸಾಧನೆಗಳೇನು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಮಾಡಲಾಗದೆ ಶಿಕ್ಷಣದ ಗುಣಮಟ್ಟ ಸಂಪೂರ್ಣ ಕುಸಿಯುವಂತೆ ಮಾಡುತ್ತಿದ್ದು ಇದು ಕಾಂಗ್ರೆಸ್ ಸಾಧನೆ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದ ದಿಶಾ ಸಭೆ ನಡೆಸದೆ ಕಾಲಹರಣ ಮಾಡುತ್ತಿರುವುದನ್ನ ಮತ್ತು ಸುಖ ಸುಮ್ಮನೆ ಪ್ರಧಾನಿ ಮತ್ತು ಬಿಜೆಪಿಯ ಮೇಲೆ ಟೀಕೆ ಮಾಡುವುದನ್ನ ಬಿಟ್ಟು ವಿಕಾಸಕ್ಕೆ ಬೇಕಾಗಿರುವ ಕೆಲಸಗಳತ್ತ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ಹೋಗೊಂಬಂದು ಜರ ಕಾರ್ನಾಗ ನಾಳೆಗೆ ಇವತ್ತರ ಗ್ಯಾಸ್ ಹಾಕೊಂಬಂದು ಇದು ಹಾಕ್ಬೇಕು ನಾವು ಮೋಟ್ರು ಅದು ನಾಳದು ಖರಾಬ್ ಆಗ್ಯದಂದಿಲ್ಲ ಹಾಂ ಶಾಬಾದ್ ಮಾಡಿಸ್ತೇನೆ ಅಲ್ಲೇ ಬೇಕು ಊರೇ ಬೇಕು ಹಾಂ ಜರ ಮುಂದಕ್ಕಿದ್ದಿಲ್ಲ ಏನು ಕೊಡು ಹೋಗೊಂಬಂದು ಜರ ಕಾರ್ನಾಗ ನಾಳೆಗೆ ಇವತ್ತರ ಗ್ಯಾಸ್ ಹಾಕೊಂಬಂದು ಇದು ಹಾಕ್ಬೇಕು ನಾವು ಮೋಟ್ರು ಅದು ನಾಳದು ಖರಾಬ್ ಆಗ್ಯದಂದಿಲ್ಲ ಹಾಂ ಶಾಬಾದ್ ಮಾಡಿಸ್ತೇನೆ ಅಲ್ಲೇ ಬೇಕು ಊರೇ ಬೇಕು ಹಾಂ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.